ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ವಿಚಿತ್ರ ವೀರ್ಯನ ಅಕಾಲಿಕ ಮರಣದಿಂದಾಗಿ ಭೀಷ್ಮರಿಗೆ ತುಂಬಾ ಕೋಪ ಬರುತ್ತೆ. ಅವರು ಸೂರ್ಯದೇವರನ್ನು ಬರಮಾಡಿಕೊಂಡು ತಮ್ಮ ಕೋಪನೆಲ್ಲ ಹೊರಗಾಕ್ತಾರೆ. ಸೂರ್ಯನಾರಾಯಣರು ಭೀಷ್ಮರನ್ನು ಸಮಾಧಾನ ಮಾಡಿ ಮುಂದೆ ಆಗು ಹೋಗುವ ಕೆಲವು ವಿಚಾರಗಳನ್ನು ಅವರಿಗೆ ತಿಳಿಸ್ತಾರೆ. ಆಗುವುದೆಲ್ಲ ಒಳ್ಳೆಯದಕ್ಕೆ, ಮುಂದೊಂದು ದಿನ ಇದೇ ಪರಿಣಾಮದಿಂದಾಗಿ ನಿಮ್ಮ ವಂಶ ವೃದ್ಧಿಯಾಗಲಿದೆ, ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲದೂ ಸರಿಯಾಗತ್ತೆ ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ. ಇತ್ತ ಅರಮನೆಯಲ್ಲಿ ಸೂತಕದ ವಾತಾವರಣ. ವಿಚಿತ್ರವೀರ್ಯನ ಇಬ್ಬರು ಹೆಂಡತಿಯರು ಅಂಬಿಕಾ ಮತ್ತು ಅಂಬಾಲಿಕಾ ತುಂಬ ದುಃಖಿತರಾಗ್ತಾ ಇದ್ದಾರೆ. ಅವರನ್ನು ಸತ್ಯವತಿ ಸಮಾಧಾನ ಮಾಡುವುದರಲ್ಲಿ ತೊಡಗಿರ್ತಾಳೆ. ಒಂದು ಕಡೆ ಮಗನ ಕಳ್ಕೊಂಡಿರೋ ತಾಯಿ, ಇನ್ನೊಂದು ಕಡೆ ತನ್ನ ಗಂಡನನ್ನು ಕಳ್ಕೊಂಡಿರೋ ಹೆಂಡತಿಯರು. ಇಬ್ಬರು ಹೇಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಹೇಳಿ? ಇಬ್ಬರಿಗೂ ದುಃಖ ಇದ್ದರೂ ಕೂಡ ಅವರಿಬ್ಬರು ಅವರವರಲ್ಲೇ ಸಮಾಧಾನ ಮಾಡ್ಕೋತಿದ್ರು. ಅಂಬಾ ಮತ್ತು ಅಂಬಾಲಿಕಾ ಸತ್ಯವತಿಗೆ ಹೇಳ್ತಾರೆ, ನಮ್ಮಷ್ಟು ದುರಾದೃಷ್ಟವಂತರು ಬೇರೆ ಯಾರೂ ಇಲ್ಲ. ನಾವು ಪತಿಯ ಸುಖವನ್ನೂ ಪಟ್ಟಿಲ್ಲ, ಸಂತಾನದ ಸುಖವನ್ನೂ ಪಟ್ಟಿಲ್ಲ. ನಮ್ಮ ಜೀವನ ಈ ರೀತಿ ವ್ಯರ್ಥ ಆಗುತ್ತಂತ ನಾವು ಅಂದ್ಕೊಂಡಿರಲಿಲ್ಲ. ಈ ಪ್ರಪಂಚದಲ್ಲಿ ನಾವು ಬದುಕಿದ್ದು ಸತ್ತ ಹಾಗೆ. ಆ ಪರಮಾತ್ಮನಿಗೂ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅನ್ಕೋತೀನಿ ಅಂತ ಗೋಳಗರಿತ ಅಳ್ತಾರೆ. ಅದಕ್ಕೆ ಸತ್ಯವತಿ ಹೇಳ್ತಾಳೆ, ಅಳಬೇಡಿ ಮಕ್ಕಳೇ, ನಿಮ್ಮ ಜೀವನವನ್ನು ಹಾಳಾಗೋಕ್ಕೆ ನಾನಂತೂ ಖಂಡಿತ ಬಿಡಲ್ಲ. ಇದೆಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನಿಮ್ಮ ನೋವು ನನಗೂ ಕೂಡ ಅರ್ಥ ಆಗುತ್ತೆ. ನಾನು ಕೂಡ ಒಬ್ಬಳು ಹೆಣ್ಣು. ನಿಮ್ಮ ನೋವನ್ನು ನಾನು ನಿವಾರಿಸುತ್ತೇನೆ. ನನಗೆ ಸ್ವಲ್ಪ ಸಮಯ ಕೊಡಿ. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲು ಬಯಸಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಮಕ್ಕಳೇ ಮುಂದಿನ ರಾಜಕುಮಾರರಾಗ್ತಾರೆ. ಅವರೇ ಹಸ್ತಿನಾಪುರದ ರಾಜರಾಗ್ತಾರೆ. ಇದು ನಾನು ನಿಮಗೆ ಕೊಡ್ತಿರೋ ಮಾತು ಅಂತ ಹೇಳ್ತಾಳೆ. ಇಬ್ಬರು ಆಶ್ಚರ್ಯದಿಂದ ಸತ್ಯವತಿಯನ್ನು ಕೇಳ್ತಾರೆ, ನಮ್ಮ ಮಕ್ಕಳೇ, ನಮ್ಮ ಮಕ್ಕಳು ರಾಜಕುಮಾರರಾಗ್ತಾರೆ? ಹೇಗೆ? ನಮಗೆ ಮಕ್ಕಳಾಗಲು ಹೇಗೆ ಸಾಧ್ಯ ಅಂತ ಆಶ್ಚರ್ಯದಿಂದ ಸತ್ಯವತಿಯನ್ನು ಕೇಳ್ಕೊಳ್ತಾರೆ. ಖಂಡಿತವಾಗಿಯೂ ನಿಮಗೆ ಮಕ್ಕಳಾಗತ್ತೆ. ಅದು ನಿಯೋಗದ ಮೂಲಕ. ಒಬ್ಬನ ಮನುಷ್ಯನ ಮೃತ್ಯುವಿಂದಾಗಿ ಅವನಿಗೆ ಉತ್ತರಾಧಿಕಾರಿ ಇಲ್ಲದೆ ಇದ್ದರೆ ಯಾವುದಾದರೂ ತಪಸ್ವಿ ಋಷಿಗಳ ಮೂಲಕ ಪುತ್ರ ಪ್ರಾಪ್ತಿಯಾಗಲು ಸಾಧ್ಯ ಇದೆ. ಅದಕ್ಕೆ ನಿಯೋಗ ಅಂತಾರೆ. ನಾನು ಈಗಾಗಲೇ ನನ್ನ ತಪಸ್ವಿ ಪುತ್ರ ವೇದವ್ಯಾಸನಿಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ನಾನು ಅವನಿಗಾಗಿ ನಿಯೋಗಕ್ಕಾಗಿ ಆಮಂತ್ರಣ ನೀಡಿದ್ದೇನೆ. ಅದಕ್ಕೆ ಅವರಿಬ್ಬರು ಕೇಳ್ತಾರೆ, ನಿಯೋಗವೇ? ಈ ನಿರ್ಧಾರ ನೀವು ಹೇಗೆ ತಗೊಂಡ್ರಿ ರಾಜಮಾತೆ? ನಮಗೆ ಇಷ್ಟ ಇದೆಯೋ ಇಲ್ಲವೋ ಅಂತ ಒಂದು ಮಾತು ಕೂಡ ನಮ್ಮನ್ನು ಕೇಳಲಿಲ್ಲ. ಅದು ಇಷ್ಟು ಬೇಗ ನಿರ್ಧಾರ ತಗೊಳ್ತೀರಾ ಅಂದರೆ ನಾವು ನಿಮ್ಮ ನಿರ್ಧಾರಕ್ಕೆ ಏನಂತ ಉತ್ತರ ಕೊಡಲಿ? ಅದಕ್ಕೆ ಸತ್ಯವತಿ ಹೇಳ್ತಾಳೆ, ನಾನು ರಾಜಮಾತೆ. ಸಿಂಹಾಸನದ ಹಿತದೃಷ್ಟಿಯಿಂದ ಕೆಲವು ನಿರ್ಧಾರಗಳು ಅನಿವಾರ್ಯವಾಗಿರುತ್ತೆ. ಅಲ್ಲಿ ವೈಯಕ್ತಿಕ ಇಚ್ಛೆ ಬರಲ್ಲ. ಇದು ರಾಜ್ಯದ ಒಳಿತಿಗಾಗಿ, ಧರ್ಮ ಸ್ಥಾಪನೆಗಾಗಿ, ಮುಂದಿನ ಪೀಳಿಗೆಗೋಸ್ಕರ ಇದನ್ನು ನಾವು ಮಾಡಲೇಬೇಕು. ಇದು ಒಬ್ಬ ರಾಜಮಾತೆಯಾಗಿ ನನ್ನ ಕರ್ತವ್ಯ. ನೀವು ಮುಂದಿನ ರಾಜಪೀಳಿಗೆಯ ವಂಶಸ್ಥರು. ನೀವು ಕೂಡ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ವೈಯಕ್ತಿಕವಾಗಿ ಏನೂ ಇಲ್ಲ, ಎಲ್ಲ ಮುಂದಿನ ಪೀಳಿಗೆಗೋಸ್ಕರ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವರಿಬ್ಬರ ಬಳಿಯಲ್ಲಿ ಬೇರೆ ಏನೂ ಉತ್ತರ ಇರಲಿಲ್ಲ. ಅವರು ಕೂಡ ಅಳುತ್ತಾ ಒಂದು ಮೂಲೆಯಲ್ಲಿ ಹೋಗಿ ಕೂತು ಬಿಡ್ತಾರೆ. ಇತ್ತ ಪರಶುರಾಮರ ಆಗಮನಕ್ಕಾಗಿ ಅಂಬಾ ಹಗಲು ರಾತ್ರಿ ತಪಸ್ವಿಯಾಗಿ ಪರಶುರಾಮರ ಧ್ಯಾನ ಮಾಡ್ತಾನೆ ಇರ್ತಾರೆ. ಆದರೂ ಅವಳು ಎಷ್ಟೇ ಕೂಗಿದ್ರು, ಎಷ್ಟೇ ತಪಸ್ಸು ಮಾಡಿದರೂ ಪರಶುರಾಮರು ಹೊರಗೆ ಬರೋಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಪರಶುರಾಮರಿಗೆ ತನ್ನ ಶಿಷ್ಯನ ಮೇಲೆ ಇದ್ದ ನಂಬಿಕೆ ಅಷ್ಟಿತ್ತು. ಯಾಕೆಂದರೆ ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಯಾವತ್ತೂ ಮುರಿಯಲ್ಲ. ಮತ್ತು ಅವನು ಸ್ತ್ರೀಯರಿಗೆ ಕೊಡುವ ಗೌರವ ಎಲ್ಲರಿಗಿಂತ ಹೆಚ್ಚು. ಈ ನಂಬಿಕೆ ಪರಶುರಾಮನಲ್ಲಿ ಜಾಸ್ತಿನೇ ಇತ್ತು. ಯಾಕೆಂದರೆ ಅವನು ಗಂಗಾಪುತ್ರನಾಗಿದ್ದ. ಸತ್ಯ ಧರ್ಮದ ಅರಿವು ಅವನಿಗಿತ್ತು. ಲೋಕ ಕಲ್ಯಾಣಕ್ಕಾಗಿಯೇ ಅವನ ಜೀವನವನ್ನು ತ್ಯಾಗ ಮಾಡಿದ್ದ. ತನ್ನ ಕೊನೆಯ ಉಸಿರು ಇರುವವರೆಗೂ ಅವನು ಧರ್ಮನ ಬಿಟ್ಟು ನಡೀತಿರಲಿಲ್ಲ. ಪರಶುರಾಮರು ಎಷ್ಟೇ ಕೂಗಿದ್ರು, ಎಷ್ಟೇ ಕೂಗರಿದ್ರೂ ಬರಲಿಲ್ಲ. ಕಾದು ಕಾದು ಅಂಬಾಗೂ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಅವಳು ಅಲ್ಲಿರುವ ಸೌದೆಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಚಿತೆನ ಸಿದ್ಧ ಮಾಡ್ತಾಳೆ. ಅದಕ್ಕೆ ಬೆಂಕಿಯನ್ನು ಹಚ್ಚಿ ಪರಶುರಾಮರಲ್ಲಿ ಕೂಗಿರಿದು ಕೇಳ್ತಾಳೆ, ನೀವು ಪ್ರಪಂಚಕ್ಕೆ ನ್ಯಾಯ ಒದಗಿಸ್ತೀರಾ ಅಂತ ಎಲ್ಲರೂ ಹೇಳ್ತಾರೆ.
ಯಾವ ವ್ಯಕ್ತಿಗೂ ಕೂಡ ನ್ಯಾಯ ಇಲ್ಲದೆ ಕಲಿಸಲಾಗಂತ ಕೂಡ ಎಲ್ಲರೂ ಹೇಳ್ತಾರೆ. ಆದರೆ ನನ್ನ ವಿಷಯದಲ್ಲಿ ನ್ಯಾಯಕ್ಕೋಸ್ಕರ ನೀವು ಹಿಂದೇಟು ಹಾಕಿದ್ದೀರಾ. ನಾನು ನಡೆದ ವಿಚಾರಗಳನ್ನೆಲ್ಲ ಹೇಳಿದರೂ ನೀವು ಒಪ್ಪೋಕ್ಕೆ ತಯಾರಿಲ್ಲ. ನಿಮಗೆ ನಿಮ್ಮ ಶಿಷ್ಯನ ಮೇಲಿರುವ ನಂಬಿಕೆ ನನ್ನ ಮೇಲಿಲ್ಲ. ನೀವು ನ್ಯಾಯ ಕೊಡದೇ ಇದ್ದರೆ ನಾನು ಇಲ್ಲೇ ಚಿತೆಗೆ ಹಾರಿ ನನ್ನ ಪ್ರಾಣತ್ಯಾಗವನ್ನು ಮಾಡ್ತೀನಿ ಅಂತ ಹೇಳ್ತಾಳೆ. ಒಂದು ವೇಳೆ ನಾನು ಚಿತೆಗೆ ಹಾರಿ ನನ್ನ ಪ್ರಾಣವನ್ನು ತೆಗೆದುಕೊಂಡ್ರೆ ಸ್ತ್ರೀ ಹತ್ಯದ ದೋಷ ದೊರೆಯುವುದು, ಜೀವನ ಪರ್ಯಂತ ಆ ಕೊರಗು ನಿಮ್ಮನ್ನು ಕಾಡುತ್ತೆ ಅಂತ ಹೇಳ್ತಾಳೆ. ಆಗಲೂ ಕೂಡ ಗುಹೆಯಿಂದ ಯಾವುದೇ ಸದ್ದು ಬರಲ್ಲ. ಅಂಬಾ ಏನೇ ಹೇಳಿದ್ರು ಪರಶುರಾಮರು ಆಚೆಗೆ ಬರಲ್ಲ. ಆಗ ಅಂಬಾ ತೀರ್ಮಾನ ಮಾಡ್ತಾಳೆ, ಉರಿಯುತ್ತಿರುವ ಚಿತೆಗೆ ಹಾರಿ ನನ್ನ ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಚಿತೆಯತ್ತ ಹೊರಡಲು ಸಿದ್ಧಳಾಗ್ತಾಳೆ. ಇನ್ನೇನು ಚಿತೆಗೆ ಹಾರಿ ತನ್ನ ಪ್ರಾಣವನ್ನು ಬಿಡಬೇಕು ಅಷ್ಟರಲ್ಲೇ ಗುಹೆಯ ಬಾಗಿಲು ತೆರೆಯುತ್ತದೆ. ಆ ಚಿತೆಯಲ್ಲಿದ್ದ ಬೆಂಕಿಯೆಲ್ಲ ನೆಂದಿ ಹೋಗುತ್ತದೆ. ಅಂಬಾ ಆಶ್ಚರ್ಯದಿಂದ ಹೂವೆ ಕಡೆ ನೋಡ್ತಾಳೆ. ಅಲ್ಲಿ ಪರಶುರಾಮರಿದ್ದರು. ಪರಶುರಾಮರು ಅಂಬಾಳನ್ನು ನೋಡಿ ಮಾತನ್ನು ಶುರು ಮಾಡ್ತಾರೆ. ನೀನು ನನ್ನಿಂದ ಏನನ್ನು ಬಯಸ್ತಿರುವೆ? ಯಾಕಿಷ್ಟು ಹಠ ಮಾಡ್ತಾ ಇರುವೆ? ನಿನಗೆ ಹೇಳಿದ್ದ ಮಾತುಗಳು ಅರ್ಥವಾಗುತ್ತಿಲ್ಲ. ಏನು ನಿನ್ನ ಸಮಸ್ಯೆ ಅಂತ ಕೇಳ್ತಾರೆ. ಅದೇ ಸಮಯದಲ್ಲಿ ಅಂಬಿಕಾ ಮತ್ತು ಅಂಬಾಲಿಕಾಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತೆ. ವೇದವ್ಯಾಸರ ತಪಸ್ಸಿನ ಮೂಲಕ ಅವರಿಗೆ ಪುತ್ರ ಪ್ರಾಪ್ತಿಯಾಗುವ ಸಲಹೆಯನ್ನು ಕೊಟ್ಟಿದ್ದರು. ಅದರ ಮೂಲಕ ಅವರಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿರುತ್ತೆ. ಸತ್ಯವತಿ ಕುತೂಹಲದಿಂದ ಕೊಠಡಿಯ ಹೊರಗಡೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ಲು. ಅಲ್ಲಿಗೆ ಭೀಷ್ಮರು ಬರ್ತಾರೆ. ತಾಯಿ, ಚಿಂತೆ ಮಾಡಬೇಡಿ, ವೇದವ್ಯಾಸರ ಕೃಪೆಯಿಂದ ಎಲ್ಲವೂ ಸರಿಯಾಗುತ್ತೆ. ಮುಂದಿನ ಭವಿಷ್ಯಕ್ಕಾಗಿ ಎಲ್ಲವೂ ಸರಿಯಾಗಿ ಆಗುತ್ತೆ. ಅಷ್ಟರಲ್ಲೇ ಕೊಠಡಿ ಒಳಗಿಂದ ಒಬ್ಬಳು ಸೇವಕಿ ಬರ್ತಾಳೆ. ಪ್ರಣಾಮಗಳು ರಾಜಮಾತೆ, ನಿಮಗೊಂದು ಶುಭ ಸಮಾಚಾರವಿದೆ. ಮಹಾರಾಣಿ ಅಂಬಿಕಾ ಮತ್ತು ಅಂಬಾಲಿಕಾ ಅವರಿಗೆ ಗಂಡು ಮಗುವಾಗಿದೆ. ತಾಯಿ ಮಕ್ಕಳು ಇಬ್ಬರೂ ಕ್ಷೇಮವಾಗಿದ್ದಾರೆ. ಹೀಗೆ ಹೇಳಿದ ತಕ್ಷಣ ಸತ್ಯವತಿಗೆ ಹಾಗೂ ಭೀಷ್ಮನಿಗೆ ಇಲ್ಲಿಲ್ಲದ ಸಡಗರ ಸಂಭ್ರಮ, ಹೋದ ಉಸಿರು ಮತ್ತೆ ಬಂದಂತಾದಂತಹ ಅನುಭವ. ಈ ವಿಚಾರನ ಕೇಳಿ ಯಾರಿಗೆ ತಾನೇ ಸಂತೋಷ ಆಗಲ್ಲ ಹೇಳಿ? ವಂಶಕ್ಕೆ ವಂಶೋದ್ಧಾರಕ ಬಂದಿದ್ದಾನೆ ಅಂದ ತಕ್ಷಣ ಎಲ್ಲರೂ ಖುಷಿಪಟ್ಟರು. ಸತ್ಯವತಿಯ ಖುಷಿಗೆ ಲೆಕ್ಕವೇ ಇರಲಿಲ್ಲ. ಸತ್ಯವತಿ ಭೀಷ್ಮನಿಗೆ ಖುಷಿಯಿಂದ ಹೇಳ್ತಾರೆ, ಭೀಷ್ಮ, ಈ ಕೂಡಲೇ ಮಹಾಮಂತ್ರಿಗಳಿಗೆ ಈ ವಿಚಾರವನ್ನು ತಿಳಿಸಿ. ಇಬ್ಬರ ರಾಜಕುಮಾರರ ಜನನವಾಗಿದೆ. ಇದನ್ನು ರಾಜ್ಯದಾದ್ಯಂತ ಹರಡಲು ಹೇಳಿ. ಇಡೀ ರಾಜ್ಯಕ್ಕೆ ಸಿಹಿ ಹಂಚಲು ಹೇಳಿ. ಈ ವಿಚಾರವನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾಳೆ. ಅಷ್ಟೇ ಹೊತ್ತಿಗೆ ಇನ್ನೊಬ್ಬಳು ಸಹಾಯಕಿ ಕೊಠಡಿಯಿಂದ ಬರ್ತಾಳೆ. ರಾಜಮಾತೆ, ಇಬ್ಬರಲ್ಲ 3 ರಾಜಕುಮಾರರು ಅಂತ ಹೇಳ್ತಾಳೆ. ಸತ್ಯವತಿ ಆಶ್ಚರ್ಯದಿಂದ ಅವಳ ಕಡೆ ನೋಡ್ತಾಳೆ. ಕ್ಷಮಿಸಬೇಕು, ದಾಸಿ ಪರಾಶ್ರಮಿಗೂ ಕೂಡ ವ್ಯಾಸರ ಆಶೀರ್ವಾದದಿಂದ ಗಂಡು ಮಗು ಜನನ ಆಗಿದೆ ಅಂತ ಹೇಳ್ತಾಳೆ. ಈ ವಿಚಾರ ಕೇಳಿ ಸತ್ಯವತಿಯ ಮುಖ ಸಣ್ಣಗಾಗುತ್ತೆ. ಆದರೆ ಭೀಷ್ಮರಿಗೆ ಮಾತ್ರ ಖುಷಿಯಾಗುತ್ತೆ. ಕೂಡಲೇ ಸತ್ಯವತಿ ತನ್ನ ಕೊರಳಿನಿಂದ ಒಂದು ಬಂಗಾರದ ಸರ ತೆಗೆದು ಆ ಸೇವಕಿಗೆ ಕೊಡ್ತಾಳೆ. ತಗೋ, ಇದು ಸಂತೋಷ ಪಡುವಂಥ ವಿಚಾರ ನಮಗಲ್ಲ. ದಾಸಿಪುತ್ರನ ಜನನ ನಾವು ಸಮಾರಂಭ ಮಾಡುವಂಥ ವಿಚಾರ ಅಲ್ಲ. ನಮ್ಮ ಶುಭಾಶಯವನ್ನು ತಿಳಿಸಿ ಈ ಹಾರವನ್ನು ಅವಳಿಗೆ ಕೊಡು ಅಂತ ಹೇಳ್ತಾರೆ. ಆದರೆ ಭೀಷ್ಮರಿಗೆ ಈ ವಿಚಾರ ಕೇಳಿ ಸ್ವಲ್ಪ ಬೇಜಾರಾಗುತ್ತೆ. ಸತ್ಯವತಿ ಯಾಕೆ ಹೀಗೆ ನಡ್ಕೊಳ್ತಿದ್ದಾಳೆ ಅಂತ ಗೊತ್ತಾಗಿಲ್ಲ. ಮಕ್ಕಳು ದೇವರ ಸಮಾನ, ಭೇದ ಭಾವ ಮಾಡುವ ಯಾವ ವಿಚಾರವೂ ಇಲ್ಲ. ಆದರೆ ಭೀಷ್ಮರು ಏನು ಹೇಳುವಂತಿರಲಿಲ್ಲ. ಯಾಕೆಂದರೆ ಅವರು ಆ ರಾಜ್ಯದ ಒಬ್ಬ ಸೇವಕನಾಗಿದ್ದರು. ಅಷ್ಟರಲ್ಲೇ ಪ್ರಸವ ಮಾಡಿದಂಥ ಸೇವಕಿ ಅಲ್ಲಿಗೆ ಬರ್ತಾಳೆ. ಅದನ್ನು ನೋಡಿದ ಸತ್ಯವತಿ ಕೇಳ್ತಾಳೆ, ತಾಯಿ ಮಕ್ಕಳು ಇಬ್ಬರು ಕ್ಷೇಮ ತಾನೆ ಅಂತ ಕುತೂಹಲದಿಂದ ಆಕೆಗೆ ಕೇಳ್ತಾಳೆ. ಆಕೆ ತನ್ನ ತಲೆಯನ್ನು ಕೆಳಗೆ ಹಾಕಿ, ರಾಜಮಾತೆ, ಈ ವಿಚಾರವನ್ನು ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದರೆ ಹೇಳದೆ ವಿಧಿ ಇಲ್ಲ. ಜ್ಯೇಷ್ಠ ರಾಣಿಯ ಪುತ್ರ ದೌರ್ಭಾಗ್ಯವನ್ನೇ ಹೊತ್ತುಕೊಂಡು ಬಂದಂತಿದೆ ಮಾತೆ ಅಂತ ಹೇಳಿ ಆ ಮಗುಗೆ ಇರುವ ಸಮಸ್ಯೆಗಳನ್ನು ಹೇಳ್ತಾರೆ. ಸತ್ಯವತಿ ಕುಸಿದು ಬೀಳ್ತಾಳೆ. ಅವಳಿಗೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ನೋವಾಗೋಕ್ಕೆ ಶುರುವಾಗಿರುತ್ತೆ. ಮಕ್ಕಳಾಗಿದೆ ಅಂತ ಖುಷಿ ಪಡ್ಲೋ ಇಲ್ಲ ಈ ಥರದ ಸಮಸ್ಯೆ ಇದೆ ಅಂತ ದುಃಖ ಪಡ್ಲೋ ಒಂದು ಗೊತ್ತಾಗಲ್ಲ. ಅವಳು ಭೀಷ್ಮನಲ್ಲಿ ತನ್ನ ನೋವನ್ನೆಲ್ಲ ಹೇಳ್ಕೋತಾರೆ. ಆದರೆ ಭೀಷ್ಮ ಸತ್ಯವತಿಗೆ ಧೈರ್ಯವನ್ನು ತುಂಬ್ತಾರೆ. ಮಾತೆ, ನೀವೇನೂ ಭಯ ಪಡಬೇಡಿ, ಆತನ ಭವಿಷ್ಯ ಉಜ್ವಲವಾಗಿರುತ್ತೆ. ಅವನನ್ನು
ರಾಜಕುಮಾರನನ್ನಾಗಿ ಮಾಡುವ ಕರ್ತವ್ಯ ನನ್ನದು. ನಾನು ಮಾಡೇ ಮಾಡ್ತೀನಿ. ಅವನು ಈ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಲ್ತಾನೆ. ಮುಂದೊಂದು ದಿನ ಇವನು ಬಲಿಷ್ಠವಾದ ಯೋಧನಾಗ್ತಾನೆ. ಇವನ ಶೌರ್ಯ ಕಂಡು ಇಡೀ ಪ್ರಪಂಚವೇ ತಿರುಗಿ ನೋಡುತ್ತೆ. ಇವನ ಭವಿಷ್ಯ ಉಜ್ವಲವಾಗಿರುತ್ತೆ. ಇವನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡುವ ಜವಾಬ್ದಾರಿ ನನ್ನದು. ನೀವೇನು ಚಿಂತೆ ಮಾಡಬೇಡಿ ಮಾತೆ ಅಂತ ಸಮಾಧಾನ ಮಾಡ್ತಾನೆ. ಸತ್ಯವತಿಗೆ ಭೀಷ್ಮನಾಡಿದ ಮಾತುಗಳ ಮೇಲೆ ಒಂದು ಸ್ವಲ್ಪ ನಂಬಿಕೆ ಹುಟ್ಟುತ್ತೆ. ನೀನಾಡಿದ ಮಾತು ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿದೆ. ಭವಿಷ್ಯದಲ್ಲಿ ಹೇಗೋ ಅಂದ್ಕೊಂಡಿದ್ದ ನನಗೆ ಒಂದು ಹೊಸ ಚಿಗುರು ಕಂಡಂತಾಗಿದೆ ಭೀಷ್ಮ. ನಾನು ನಿನ್ನ ಮೇಲೆ ಭಾರ ಹಾಕಿ ಮುಂದಿನ ಹಸ್ತಿನಾಪುರದ ಕನಸನ್ನು ಕಾಣುತ್ತೇನೆ ಅಂತ ಸತ್ಯವತಿ ಭೀಷ್ಮನಿಗೆ ಹೇಳ್ತಾಳೆ. ಹಸ್ತಿನಾಪುರದಲ್ಲಿ ಮುಂದೇನಾಗುತ್ತೆ? ಅಂಬಾ ಪರಶುರಾಮರಲ್ಲಿ ನ್ಯಾಯ ಕೇಳಲು ಹೋದಾಗ ಪರಶುರಾಮರು ಏನಂತಾರೆ? ಅಂಬಾಳಿಗೆ ಪರಶುರಾಮರು ನ್ಯಾಯವನ್ನು ಒದಗಿಸ್ತಾರ? ಭೀಷ್ಮನನ್ನು ಪರಶುರಾಮರು ದಂಡಿಸ್ತಾರ? ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ.